ಬಂದದ್ದು. ಇದೇ ದಿವಸ ಈ ಮನೆ ಹಸ್ತಾಂತರ ಆಗ್ತಾ ಇದೆ. ಸೌಜನ್ಯ 3ನೇ ವರ್ಷ ಇಂಜಿನಿಯರಿಂಗ್ ಬಂಟಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ತಾಯಿ ಒಬ್ಬಳೆ ಮಗಳು. ಕೆಲವೇ ತಿಂಗಳ ಹಿಂದೆ ತಂದೆಯನ್ನು ಕಳ್ಕೊಳ್ಳುವ ದುಸ್ಥಿತಿ ಬಂತು. ಈಗ ಬಾಡಿಗೆ ಮನೆಯಲ್ಲಿದ್ದಾರೆ. ರವೀಂದ್ರ ಶೆಟ್ಟರು ಉಡುಪಿಯ ಎಲ್ಲ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಸಂಘಟನೆಗೆ ಮೌನವಾಗಿ ಕಾಣಿಕೆ ಕೊಟ್ಟು ಮಾತಾಡದೇ ಇರುವಂಥ ವ್ಯಕ್ತಿ. ಒಂದು ಸಜ್ಜನಿಕೆಯ ಮೂರ್ತಿಗೆ ನಾವು ಕೆಲವರನ್ನು ಆಯ್ಕೆ ಮಾಡೋದ್ರೆ ಅದರಲ್ಲಿ ಒಬ್ಬರು ರವೀಂದ್ರ ಶೆಟ್ಟರು. ಯಾರ ಹತ್ರವೂ ಯಾರಿಗೂ ನೋವಾಗದ ರೀತಿಯಲ್ಲಿ ತನ್ನ ಶಕ್ತಿ ಮೀರಿ ಕೊಡುಗೆಯನ್ನು ಕೊಡ್ತಾ ಬಂದವರು. ಈ ಹಿನ್ನೆಲೆಯಲ್ಲಿ ಹೇಳಿದರು, ನಾನು 60ನೇ ವರ್ಷ ಒಂದು ಮನೆ ಅಂತ ಹೇಳಿ ಒಂದು 15 ದಿವಸದ ಮೊದಲು ಬಂದು ಹೇಳಿದರು ಹೀಗೆ ಅಂತ ಹೇಳಿ ಇದ್ದೆವು. ಅವರ ವಿವಾಹದ 30ನೇ ವರ್ಷ ಅದೇ ದಿವಸ, ಅದು ಮೊನ್ನೆ ಅಕ್ಟೋಬರ್ 28, ಅದೇ ದಿವಸ ಈ ಮನೆಗೆ ನಾವು ಕೆಸರು ಕಲ್ಲನ್ನು ಹಾಕಿಸಿದ್ದು. ಅದಕ್ಕೆ ಇವತ್ತಿಗೆ 40 ದಿವಸ ಸರಿಯಾಗಿ ಆಯಿತು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಮನೆ ಇದು ಸ್ವಾಮೀಜಿಯವರ ದಿವ್ಯ ಹಸ್ತದಲ್ಲೇ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಆಗಬೇಕಂತಿತ್ತು. ಏನೋ ಯೋಗ. ಇವತ್ತು ಸುಬ್ರಹ್ಮಣ್ಯ ಷಷ್ಠಿಯ ಪರ್ವ ದಿವಸ. ಸುಬ್ರಹ್ಮಣ್ಯ ದೇವರು ತನ್ನ ನಿಲುವಿನ ಮೂಲಕ ಸಮಾಜ ನಾವು ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದಲ್ಲ ಎರಡಲ್ಲ 6 ಮುಖ. 6 ಮುಖ ಇದೆ, ಹೃದಯ ಮಾತ್ರ ಒಂದೇ. ಸಮಾಜದಲ್ಲಿ ನಮಗೆ ನಾವೆಲ್ಲ 10 ಹಲವು ಮುಖಗಳನ್ನು ಹೊಂದಿದ್ದೇವೆ, ಆದರೆ ನಮ್ಮಲ್ಲಿ ಹೃದಯ ಮಾತ್ರ ಒಂದೇ ಇರಬೇಕು, ಐಕಮತ್ಯ ಇರಬೇಕು. ಇತ್ತು ಅಂತಾದರೆ ನಮ್ಮ ಸಮಾಜ ಅತ್ಯಂತ ಬಲಿಷ್ಠ ಆಗತ್ತೆ. ಇವತ್ತು ನಮ್ಮ ಯಕ್ಷಗಾನ ಕಲಾರಂಗ ತಾನು ಮುಂದೆ ನಿಂತುಕೊಂಡು ಸಜ್ಜನರನ್ನೆಲ್ಲ ಒಟ್ಟುಗೂಡಿಸಿ ನೊಂದವರನ್ನು ಹಾಗೆ ಸಹಾಯ ಮಾಡುವವರನ್ನು ಒಟ್ಟು ಸೇರಿಸಿ ದೊಡ್ಡ ಕೆಲಸ ಮಾಡ್ತಾ ಇದೆ. ಸಮಾಜದಲ್ಲಿ ಎಲ್ಲ ಇದೆ. ಯೋಜಕಸ್ತತ್ರ ದುರ್ಲಭ ಅಂತ ಹೇಳ್ತಾರೆ. ಯೋಜಕಸ್ತತ್ರ ದುರ್ಲಭ. ಒಬ್ಬರನ್ನೊಬ್ಬರನ್ನು ನಡುವೆ ನಿಂತು ಕೊಂಡಿಯಾಗಿ ಸೇರಿಸುವವರು ಮಾತ್ರ ಬಹಳ ಸಿಗೋದು ಅಪರೂಪ. ನೊಂದವರು ಇದ್ದಾರೆ ಸಮಾಜದಲ್ಲಿ. ದೊಡ್ಡ ಕೊಡುಗೆ ದಾನಿಗಳು ಕೂಡ ಇಷ್ಟು ಮಂದಿ ಇದ್ದಾರೆ. ಮುಂದೆ ನಿಂತುಕೊಂಡು ಅವರನ್ನು ಇವರನ್ನು ಜೋಡಿಸುವ ಕೆಲಸ ಮಾತ್ರ ಮಾಡಬೇಕಾಗಿದೆ ಯಕ್ಷಗಾನ ಕಲಾರಂಗ. ಆ ರೀತಿ ನೊಂದವರಿಗೂ ದಾನಿಗಳಿಗೂ ನಡುವೆ ಕೊಂಡಿಯಾಗಿ ನಿಂತುಕೊಂಡು ಸಮಾಜದ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ ಅಂತಹ ಯಕ್ಷಗಾನ ಕಲಾರಂಗ. ಅದಕ್ಕೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಕಡಿಮೆ. ನಾವು ಅವ್ರನ್ನ ಅಭಿನಂದಿಸ್ತಾ ಇದ್ದೇವೆ. ಜೊತೆಗೆ ಇವತ್ತು ನೊಂದ ಒಂದು ಕುಟುಂಬಕ್ಕೆ ಸುಂದರವಾಗಿರುವ ಮನೆ ನಿರ್ಮಿಸಿಕೊಟ್ಟಿರುವಂತಹ ನಮ್ಮ ರವೀಂದ್ರ ಶೆಟ್ಟರು ದಂಪತಿಗಳು, ಅವರನ್ನೂ ಅಭಿನಂದಿಸ್ತಾ, ಹೀಗೆ ಒಬ್ಬರು ಒಂದು ಒಳ್ಳೆಯ ಕೆಲಸ ಮಾಡುವಾಗ ಎಲ್ಲರೂ ಕೈ ಜೋಡಿಸಿದರೆ ಆ ಶ್ರಮ ಸ್ವಲ್ಪ ಹಗುರಾಗತ್ತೆ. ಆ ರೀತಿಯಾಗಿ ಊರಿನ ಎಲ್ಲ ಮಹನೀಯರು ಕೈ ಜೋಡಿಸಿದ್ದೀರಿ. ಎಲ್ಲರಿಗೂ ಕೃಷ್ಣಾನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ಅದರಂತೆಯೇ ಈ ದಾನವನ್ನು ಪಡೆದಿರತಕ್ಕಂಥ ಸೌಜನ್ಯ ಕುಟುಂಬಕ್ಕೂ ಕೂಡ ಶ್ರೇಯಸ್ಸಾಗಲಿ. ಎಲ್ಲರಿಗೂ ಒಳಿತಾಗಲಿ. ನಾನು ಈ ವಿದ್ಯಾಪೋಷಕ ಕುಟುಂಬಕ್ಕೆ ಸೇರಿ 4 ವರ್ಷ ಆಗಿದೆ. ಈ ವರ್ಷದಲ್ಲಿ ನನಗೆ ವಿದ್ಯಾಪೋಷಕನಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆಗಳು ನಡೀತಿದೆ ಅಂತ ತುಂಬವಾಗಿ ಅರ್ಥವಾಗಿದ್ದು ನಾನು ಇಂಜಿನಿಯರಿಂಗ್ ಸೇರುವಂತಹ ಸಮಯದಲ್ಲಿ. ಹಾಗೂ ನನಗೆ ಇಲ್ಲಿ 3 ವರ್ಷದ ಹಿಂದೆ ಜಾಗ ದೊರಕಿತ್ತು ಸರ್ಕಾರದಿಂದ. ಅದೇ ಸಮಯದಲ್ಲಿ ನಮ್ಮ ತಂದೆಯವರು ಕಾಲಿನ ನರದ ಸಮಸ್ಯೆಯಿಂದ ಬಳಲ್ತಿದ್ದರು. ಹಾಗಾಗಿ ಯಾವುದೇ ರೀತಿಯಾದ ಅಭಿವೃದ್ಧಿಯನ್ನು ಈ ಜಾಗದಲ್ಲಿ ಮಾಡಲಿಕ್ಕಾಗಲಿಲ್ಲ. ಆದರೆ ಇದು ರೀಸೆಂಟ್ಲಿ ಅವರು ಕೆಲಸಕ್ಕೆ ಹೋಗಿ ಬರ್ತಾಯಿದ್ರು ಮಧ್ಯಾಹ್ನ ತನಕ. ಈಗ 8 ತಿಂಗಳ ಹಿಂದೆ ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು. ಆದರೆ ಈ ಜಾಗದಲ್ಲಿ ಏನಾದರೂ ಒಂದು ಮಾಡಬೇಕಿತ್ತು. ಒಂದಿನ ನಾನು ಮತ್ತು ಅಮ್ಮ ಸೇರಿ ಸಂಸ್ಥೆಗೆ ಭೇಟಿ ಕೊಟ್ಟೆ. ಮುರಳಿ ಕಡೆಕರ್ ಸರ್ ಅವರ ಹತ್ರ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿ ಬಂದ 2 ದಿನದಲ್ಲಿ ಬಂದು ಜಾಗವನ್ನೆಲ್ಲ ನೋಡ್ಕೊಂಡು ಹೋದರು. ಅದೇ 1 ವಾರ ನಂತರ ಕೆಸರು ಕಲ್ಲಿನ ಕಾರ್ಯಕ್ರಮವಾಯಿತು. ಅದೇ ದಿನ ಗಂಗಾಧರ ರಾವ್ ಸರ್ ಅವರು 2 ತಿಂಗಳಲ್ಲಿ ಮನೆ ಕಟ್ಟಿಕೊಡ್ತೇವೆ ಅಂತ ಹೇಳಿದರು. ಅವರು ಹೇಳಿದಂತೆ 2 ತಿಂಗಳಲ್ಲಿ ಮನೆ ಆಗಿದೆ, ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ವಿದ್ಯಾಪೋಷಕ ಸಂಸ್ಥೆ ನಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಹೋಗುವಾಗ ತುಂಬ ಸಹಾಯ ಮಾಡಿದೆ. ಹಾಗೂ 2ನೇ ವರ್ಷದಲ್ಲಿರುವಾಗ ಲ್ಯಾಪ್ಟಾಪನ್ನು ನೀಡಿ ಸಹಕರಿಸಿದ್ದಾರೆ. ಈಗ 3ನೇ ವರ್ಷದಲ್ಲಿ ಮನೆ ನಿರ್ಮಾಣವಾಯಿತು. ನನ್ನ ಪ್ರತಿಯೊಂದು ಸಮಸ್ಯೆಗೂ ನನ್ನ ಹೆಜ್ಜೆಗೂ ನನ್ನೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿದ್ಯಾಪೋಷಕ ಸಂಸ್ಥೆ. ಹಾಗೆ ದಾನಿಗಳಾದ ಶ್ರೀ ರವೀಂದ್ರ ಶೆಟ್ಟರವರು ಹಾಗೂ ಅವರ ಕುಟುಂಬದವರು ನಮಗೆ ಈ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗೋದಿಲ್ಲ. ಹಾಗೂ ಅವರು ನೀಡಿದಂಥ ಈ ಮನೆ ಅನ್ನೋದು ಬರೀ ಮನೆ ಅಲ್ಲ, ಅವರ ಗತಿಸಿದ ಮಗಳ ನೆನಪಿನ ಕಾಣಿಕೆ. ಇದನ್ನು ನಾವು ಜವಾಬ್ದಾರಿಯಾಗಿ
ನೋಡಿಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ. ನಮಗೆ ಈ ಒಂದು ಹುಡುಗಿಗೆ ಮನೆ ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ಟ ಯಕ್ಷಗಾನ ಕಲಾರಂಗವನ್ನು ನಾನು ಪ್ರಪ್ರಥಮವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ನಮಗೊಂದು ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಒಂದೇ ಮಾತು, ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಬಡವರಾಗಿ ಸಾಯುವುದು ತಪ್ಪ ಅಂತೇಳಿ ಯಾರೋ ಹೇಳಿದ ಒಂದು ಮಾತು. ಹಾಗಾಗಿ ಸೌಜನ್ಯ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಮುಂದೆ ಒಳ್ಳೆಯ ಒಂದು ಕೆಲಸವನ್ನು ಪಡೆದು ಇಂಥ ನೊಂದವರಿಗೆ ಅವಳ ಕೈಯಿಂದ ಆದಷ್ಟು ಸಹಾಯ ಮಾಡಿದರೆ ಇವರ ಶ್ರಮ ಸಾರ್ಥಕ ಆಗ್ತದೆ. ಅಷ್ಟೇ ಅವರಿಗೆ ಶುಭವನ್ನು ಹಾರೈಸಿ ನನ್ನ ಎರಡು ಮಾತು. ಕಲಾರಂಗದ ಈ ಇವತ್ತಿನ ಕಟ್ಟಡಕ್ಕೆ ಮುಖ್ಯ ಕಾರಣ, ಇಷ್ಟು ಬೇಗ ಮುಗಿಲಿ ಕಾರಣ ನಮ್ಮದು ವಾಮನ ಮೇಸ್ರಿ ಅವರು ದಾಖಲೆ ಅವಧಿಯಲ್ಲಿ ಇದನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದೇ ರೀತಿ ಉಡುಪಿ ಜಿಲ್ಲೆಯಾದ್ಯಂತ, ಉಡುಪಿಯಿಂದಲೇ ನಮ್ಮದು ಟೈಲ್ ಲೇಯರ್ ಹೋಗುದು, ಯಾಕಂದರೆ ಅಲ್ಲಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ತಂಗರಾಜ್ ಅಂತೇಳಿ ತಮಿಳುನಾಡು ಮೂಲದವ, ಇಡೀ ಉಡುಪಿ ಜಿಲ್ಲೆ 60 ಆಗಲಿ 70 ಕಿಲೋಮೀಟರ್ ಆಗಲಿ ಅವನೇ ಹೋಗಿ ಟೀಮ್ ಹಿಡ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾನೆ. ಯಾವುದೇ ಒಂದು ದಿವಸದ ಚೊರೆ ಬಟ್ಟ ನಮಗೆ ಚೊರೆ ಆಗ್ತದೆ, ದೂರ ಆಗ್ತದೆ ಅಂತೇಳಿ ಹೇಳಿಲ್ಲ, ಬೈಕಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಆ ಇಬ್ಬರನ್ನು ನಾನು ಇವತ್ತು